ಸರ್ ಏನೋ ರಾಜ್ಕುಮಾರ್ ಕಲ್ಪನಾ ಜೋಡಿ ತರ ಅವೇ ನಮ್ದು ಇಟ್ಕೊಳ್ಳಿ. ಸಾಕು ಮೇಡಮ್. ಅಲ್ಲ ಪರ್ಫೆಕ್ಟ್ ಮ್ಯೂಸಿಕ್ ಡೈರೆಕ್ಟರ್, ನೀವು ಪರ್ಫೆಕ್ಟ್ ಆಗಿರ್ಬೇಕು. ಆಯ್ತು, ಒಂಚೂರು ಓಕೆ. ನಾನು ಕೋಟ್ ಮರ್ತು ಬಂದಿದ್ದೆ ಇದಕ್ಕೋಸ್ಕರ. ಅಲ್ಲ ಕಾಲರ್ದು ಬಟನ್ ಯಾಕೆ ಮರ್ತಿಲ್ಲ ನೀವು? ಆಯ್ತು. ಜನ್ಯಾಜಿ, ಮೋಸ್ಟ್ ವೆಲ್ಕಮ್ ಟು ಸರಿಗಮಪ ಚಾಂಪಿಯನ್ಶಿಪ್ ಗ್ರ್ಯಾಂಡ್ ಓಪನಿಂಗ್. ಥ್ಯಾಂಕ್ ಯು ಸೊ ಮಚ್. ಜನ್ಯಾ ಸರ್, ನಮ್ಮ ಸರಿಗಮಪ ತವರು ಮನೆಗೆ ವಾಪಸ್ ಬಂದಿರೋದು ಎಷ್ಟು ಸಂತೋಷ ಕೊಟ್ಟಿದೆ ನಿಮ್ಗೆ? ಅವ ಮನುಷ್ಯನಿಗೆ ಮೊದಲನೇದಾಗಿ ಕನ್ಸು ಕಾಣ್ತಾನೆ ಮನುಷ್ಯ, ಹಿಂಗೆ ರೀಚ್ ಆಗಬೇಕು ಅಂತ. ಸರಿ, ಕನ್ಸು ಕಾಣಿದ್ಮೇಲೆ ಅದ್ರ ಕಡೆಗೆ ಶ್ರಮ ಇರುತ್ತೆ. ಶ್ರಮ ಆದಮೇಲೆ ಖಂಡಿತ ಗೆಲುವು ಸಿಗುತ್ತೆ. ಸೊ ಗೆಲುವು ಸಿಕ್ಕಿದ್ಮೇಲೆ ಇನ್ನೇನು, ಗೆಲುವು ಸಿಕ್ಕಿದ್ಮೇಲೆ ಪಕ್ವತೆ ಬೇಕು. ಆ ಪಕ್ವತೆನೇ ನಮ್ಮ ಸರಿಗಮಪ ಚಾಂಪಿಯನ್ಶಿಪ್. ಎಲ್ಲರೂ ಆಲ್ರೆಡಿ ಎಲ್ಲ ಸೀಸನಲ್ಲಿ ಗೆದ್ದಿರೋರು. ಅವ್ರುಗಳು ಈ ವೇದಿಕೆ ಮೇಲೆ ಬಂದಾಗ ನೆಕ್ಸ್ಟ್ ಲೆವೆಲ್ ಏನು ಅಂತಂದರೆ, ನಿಜವಾಗ್ಲೂ ಒಬ್ಬ ಚಾಂಪಿಯನ್ ಅನ್ನೋದು ಒಂದು ವೇದಿಕೆಯಲ್ಲಿ ಗೆಲ್ಲೋ ವಿಚಾರ ಅಲ್ಲ. ಪ್ರತಿದಿನ ಯಾರು ಕಲಿತಾನೆ ಪ್ರತಿದಿನನೂ ಚಾಂಪಿಯನ್ ಅವನು. ಪ್ರತಿದಿನನೂ ಕಲಿಯೋಂಥ ವಿಚಾರಗಳು ಈ ವೇದಿಕೆ ಮಾಡಿಕೊಡ್ತಾ ಇರೋದು ನಂಗೆ ಭಾಳ ಹೆಮ್ಮೆ. ಒಬ್ಬ ಮ್ಯೂಸಿಕ್ ಕಂಪೋಸರ್ ಆಗಿ ನನಗೆ ಭಾಳ ಖುಷಿ ಏನಂದರೆ, ಇಲ್ಲಿ ಬಂದಿರೋ ಅಷ್ಟು ಚಾಂಪಿಯನ್ಸು ಇನ್ನೊಂದ್ಸತಿ ದೊಡ್ಡ ಸಿಂಗರ್ಸ್ ಜೊತೆ, ಮೆಂಟರ್ಸ್ ಜೊತೆ ಪಳಗಿ ಅವ್ರ ಎಕ್ಸ್ಪೀರಿಯನ್ಸಿಂದ ಅವ್ರ ವಾಯ್ಸ್ಗಳು ರಿಫೈನ್ ಆದರೆ ಇಂಡಸ್ಟ್ರಿಗೆ ತುಂಬ ದೊಡ್ಡ ವಿಷಯ ಈ ವೇದಿಕೆ ನಡೆಸ್ತಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ಇಟ್. ಆಸ್ ಅ ಮ್ಯೂಸಿಷಿಯನ್ ನಿಮಗೆ ಈ ವಿಷಯ ಎಷ್ಟು ಸಂತೋಷ ಕೊಟ್ಟಿದೆ? ಮೊಟ್ಟ ಮೊದಲ ಬಾರಿಗೆ 40 ಮ್ಯೂಸಿಷಿಯನ್ ಇರುವಂತ ಇಷ್ಟು ದೊಡ್ಡ ಆರ್ಕೆಸ್ಟ್ರಾ ಜೊತೆ ಸರಿಗಮಪ ಶುರು ಆಗ್ತಾ ಇದೆ. ಈ ಲೈವ್ ಮ್ಯೂಸಿಕ್ ನೋಡಿಸುವಂತಹ ಸಂತೋಷ, ಲಾರ್ಜರ್ ದೆನ್ ಲೈಫ್ ಫೀಲ್ ಹೇಗೆ ಅನಿಸ್ತಾ ಇದೆ ಸರ್? ಮೇಡಮ್, ಈ ಲೈವ್ ಮ್ಯೂಸಿಕ್ ಅಂತ ಹೇಳ್ತಾರಲ್ಲ, ಇಟ್ ಈಸ್ ನಾಟ್ ಜಸ್ಟ್ ಮ್ಯೂಸಿಕ್, ಇಟ್ ಈಸ್ ಸೋಲ್ ಆಫ್ ಸೋ ಮೆನಿ ಲೈವ್ ಮ್ಯೂಸಿಷಿಯನ್ಸ್. ಅಷ್ಟು ಲೈವ್ ಮ್ಯೂಸಿಷಿಯನ್ಸ್ ಅವರ ಆತ್ಮ ಒಟ್ಟಿಗೆ ಮ್ಯೂಸಿಕ್ ಅನ್ನೋ ಒಂದು ದೇವ್ರನ್ನ ಪೂಜೆ ಮಾಡಿದ್ರೆ ಏನಾಗುತ್ತೆ ಹೇಳಿ. ಸೊ ಆ ಪೂಜೆ ಮಾಡೋಂಥ ಆತ್ಮಗಳು ಎಲ್ಲವೂ ಸೇರಿ ಆ ಒಂದೊಂದು ಪೀಸು, ಒಂದೊಂದು ಮ್ಯೂಸಿಕ್ ನುಡಿಸ್ಬೇಕಾದ್ರೆ ಕ್ರಿಯೇಟ್ ಆಗೋ ಮ್ಯಾಜಿಕ್ ಇದೆಯಲ್ಲ, ಅದು ಖಂಡಿತವಾಗಿ ಯಾವ ಕಂಪ್ಯೂಟರ್ ಆಗಲಿ ಯಾವ ಸ್ಯಾಂಪಲ್ನಿಂದನೂ ಏನೇ ಮಾಡಿದ್ರು ಆ ಮ್ಯಾಜಿಕ್ ಕ್ರಿಯೇಟ್ ಮಾಡೋಕ್ಕಲ್ಲ. ದಿಸ್ ಇಸ್ ಟ್ರೂ ಮ್ಯೂಸಿಕ್. ಸೊ ಹಾನರ್ಡ್. ಎಲ್ಲರಿಗೂ ವೆಲ್ಕಮ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಸೋ ಮಚ್. ಇದರ ಜೊತೆಗೆ ಜನ್ಯಾಜಿ, ತುಂಬಾ ದಿನಗಳ ನಂತರ ನಿಮ್ಮ ಕುಚಿಕ್ಕು ಗೆಳೆಯರು, ನಿಮ್ಮ ಆತ್ಮೀಯರು VP ಸರ್ನ ಅವ್ರು ನೋಡ್ತಿದ್ರಲ್ಲ, ನೀವು ಅವ್ರ ಜೊತೆ ಟಚ್ ಅಲ್ಲಿ ಇದ್ದೀರಾ. ಬಟ್ ಅವ್ರ ಜೊತೆ ಈಗ ಕುತ್ಕೋತೀರಾ, ಈ ವೇದಿಕೆಯಲ್ಲಿ ಒಟ್ಟಿಗೆ ಕುತ್ಕೋತೀರಾ, ಕಾರ್ಯಕ್ರಮದಲ್ಲಿ ನಿಮ್ಮಿಬ್ಬರ ಅಭಿಪ್ರಾಯಗಳು ಒಟ್ಟಿಗೆ ನಮ್ಮ ಜೊತೆ ಹಂಚ್ಕೋತೀರಾ. ಅದ್ರ ಬಗ್ಗೆ ಎಷ್ಟು ಸಂತೋಷ ಇದೆ ನಿಮ್ಗೆ? ಮೇಡಮ್, ನಾನು ಯಾವಾಗಲೂ ಹೇಳೋದು, ಜೀವನ ನಡೆಸೋದಕ್ಕೆ ಒಂದು ಬೆಂಚ್ ಮಾರ್ಕ್ ಅಂತ ನಮ್ಗೆ ಯಾರಾದರೂ ಇದ್ರೆ ಅದು VP ಸರ್. ಅವರು ಬರೀ ಸ್ನೇಹಿತರಲ್ಲ, ಅವರು ನಮಗೆ ಈಸ್ ಅ ಬೆಂಚ್ ಮಾರ್ಕ್. ನಮ್ಮ ಮ್ಯೂಸಿಕ್ ಆಗಲಿ ಅವರೇ ಬೆಂಚ್ ಮಾರ್ಕು, ಹೇಗೆ ಮಾತಾಡಬೇಕು ಅವರೇ ಬೆಂಚ್ ಮಾರ್ಕು, ಹೇಗೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ, ಅದಕ್ಕೂ ಎಲ್ಲ ಒಳ್ಳೆ ವಿಷಯಕ್ಕೆ ಬೆಂಚ್ ಮಾರ್ಕ್ VP ಸರ್. ಸೊ ಅವ್ರ ಬೆಂಚ್ ಪಕ್ಕದಲ್ಲಿ ನಾನು ಒಂದು ಮಾರ್ಕ್ ಹಾಕೊಂಡು ಕೂತ್ಕೊಂತೀನಿ ಅಂದರೆ ಐ ಆಮ್ ಸೋ ಬ್ಲೆಸ್ಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು VP ಸರ್, ವೆರಿ ಪ್ರೆಷಿಯಸ್ ಸರ್. ನಾನು ಅವ್ರಿಗೆ ಬೆಂಚ್ ಮಾರ್ಕ್ ಆದರೆ ನನ್ನ ಜೀವನದ ಸ್ಪಾರ್ಕು ಇವರೇ. ಅರ್ಜುನ್ ಜನ್ಯ ಅವ್ರದ್ದು ಬಿಗ್ಗೆಸ್ಟ್ ವರ ಏನಂದ್ರೆ, ಅವ್ರಿಗೆ ಜೀವನದಲ್ಲಿ ಸ್ನೇಹಿತರಿಗೆ ಬೊಗಸೆ ತುಂಬಿಸಿ ಪ್ರೀತಿ ಕೊಡ್ತಾರೆ. ಆ ಪ್ರೀತಿಗೆ ನಾವು ಯಾವ ರೀತಿಯಲ್ಲಿ ಆ ಪ್ರೀತಿಯನ್ನು ಅವರಿಗೆ ತಿರುಗಿಸ್ಕೊಡಕ್ಕೆ ಗೊತ್ತಾಗಲ್ಲ. ಹಾಗಾಗಿ ನಾವು ಅವ್ರಿಗೆ ಬೊಗಸೆ ತುಂಬಿ ಪ್ರೀತಿಯನ್ನು ಕೊಡಬೇಕಷ್ಟೇ. ಸೊ ಅವ್ರು ನೀಡುವ ಪ್ರೀತಿ ಅವ್ರಿಗೆ ಕೊಡ್ತೀವಿ ಅಷ್ಟೇ. ದಟ್ ಈಸ್ ಅರ್ಜುನ್ ಜನ್ಯ, ದ ನೈಸೆಸ್ಟ್ ಸೋಲ್ ದಟ್ ಐ ನೋ. ಮಹಾಗುರುಗಳಿಗೆ ಸರಿಗಮಪ ಕಾರ್ಯಕ್ರಮಕ್ಕೆ, ಚಾಂಪಿಯನ್ಶಿಪ್ಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಆ ಸಂಗೀತ ಸರಸ್ವತಿಯ ಪೂಜೆ ಮಾಡಿ ಕಂಕಣ ಕಟ್ಟಿ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ನಿಮ್ಮ ಆಗಮನಕ್ಕೆ 40 ಮಂದಿಯ ಬೃಹತ್ ಬ್ಯಾಂಡ್ ನಿಮಗೆ ಸಂಗೀತದ ಮೂಲಕ ಆಹ್ವಾನ ಕೋರಿದ್ದಾರೆ. ಮಹಾಗುರುಗಳೇ, ಈ ಗೌರವದ ಆಹ್ವಾನ ನಿಮ್ಗೆ ಹೇಗನ್ಸ್ತು? ಏನಿದು ಏನು ನೋಡ್ತಾ ಇದ್ದೀನಿ ನಾನು? ಇದೆಲ್ಲ ನನ್ನ ಪ್ರಪಂಚ. ಆ್ಯಕ್ಚುಲಿ ವಾದ್ಯಗಳ ಪ್ರಪಂಚ ಇದು. ಹೌದು ಮಹಾಗುರುಗಳೇ. ನಾವು ಕನಸು ಕಂಡು ಆ ಕನಸನ್ನು ಬರೆದು ಆ ಬರವಣಿಗೆಗೆ ಏನೇನು ತುಂಬಬೇಕು ಹಿನ್ನೆಲೆ ತುಂಬಿ ಈ ಎಲ್ಲ ವಾದ್ಯಗಳಿಗೆ ಅದನ್ನು ಅರ್ಥ ಮಾಡಿಸಿ ಅವರು ಅದನ್ನು ಅಭ್ಯಾಸ ಮಾಡಿ ಒಂದು ಗಳಿಗೆಯಲ್ಲಿ ಎಲ್ಲರೂ ಸೇರಿ ನಮ್ಮ ಕನಸನ್ನು ಎತ್ತು ಕೊಡುವಂಥ ದೊಡ್ಡ ಪ್ರಪಂಚ ಇದು. ಏನು ಪ್ರಪಂಚ ಇದು! ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ. ಗೊತ್ತಿರೋ ಹಾಗೆ ಇತಿಹಾಸದಲ್ಲಿ ಸಂಗೀತದ ಒಂದು ಪ್ರಪಂಚ ಇದೆ. ಆ ಪ್ರಪಂಚದಲ್ಲಿ ಭಾರತ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಎರಡಿದೆ. ಭಾರತ ರಾಗಗಳಿಗೆ ಪ್ರಸಿದ್ಧಿ,
ಪಾಶ್ಚಿಮಾತ್ಯ ಪ್ರಪಂಚ ವಾದ್ಯಗಳಿಗೆ ಪ್ರಶಸ್ತಿ. ಅದೊಂದು ವಾದ್ಯಗಳ ಮಹಾಲೋಕ ಅದು. ಈ ವಾದ್ಯಗಳೆಲ್ಲ ನೋಡ್ತಾ ಇದ್ರೆ ಅದರೆಲ್ಲ ಹೆಸರುಗಳನ್ನ ನಾನು ಹೇಳಬೇಕು ಅನ್ನಿಸ್ತಾ ಇದೆ. ಆ ವಾದ್ಯಗಳು ತಯಾರಾಗಿ ವಿಕಾಸವಾಗಿ ನಮಗೆ ಅರ್ಥವಾಗುವಷ್ಟರೊಳಗೆ ಸಾವಿರಾರು ವರ್ಷಗಳು ಕಳೆದಿದೆ. ಸೊ ಈ ನಾದದ ಸೊಗಡು ಕರ್ನಾಟಕದಲ್ಲಿ ಇನ್ನು 5 ಸೀಸನ್ ಹೀಗೆ ಮುಂದುವರೆದ್ರೆ ಕನ್ನಡ ನಾಡಿನ ಸಂಗೀತದ ಸೊಗಡು ಅನ್ನೋ ಒಂದು ಹೆಸರು ಬರುತ್ತೆ. ಇಡೀ ಕನ್ನಡ ನಾಡಿನಲ್ಲಿ ಸಂಗೀತದ ಸಂಸ್ಕೃತಿಗೆ ಒಂದು ಸೊಗಡನ್ನು ಸೃಷ್ಟಿಸಿದ್ದು ನಮ್ಮ ಝೀ ಅನ್ನೋ ಹಿರಿಮೆನು ಬರುತ್ತೆ. ಅದಕ್ಕಿಂತಲೂ ಮುಖ್ಯವಾಗಿ ಯಾವುದಾದ್ರೂ ಒಂದು ರಾಜ್ಯ ಭಾರತದಲ್ಲಿ ಸಂಗೀತದ ನದಿಗಳಿಂದ ಹರಿದು ಹರಿದು ತುಂಬಿ ತುಳುಕ್ತಾ ಇದೆ ಅಂತ ಯಾರಾದ್ರೂ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯ, ಕನ್ನಡದ ರಾಜ್ಯ ಅಂತ ಹೇಳಿ. ಇವತ್ತು ಕರ್ನಾಟಕದಲ್ಲಿ ಝೀ ಸರಿಗಮ ಚಾಂಪಿಯನ್ಶಿಪ್ಪಿನ ಹಿಂದೆ ಎಷ್ಟು ಕಥೆ ನಡೆದಿದೆ, ಅದನ್ನು ಜನ ಚಪ್ಪರಿಸ್ತಿದ್ದಾರೆ. ಅದು ಚಪ್ಪರಿಕೆಗಳ ಸೌರಭ. ಚಪ್ಪಾಳೆಗಳ ಮೂಲಕ ಚಪ್ಪರಿಸ್ತಾ ಇದ್ದಾರೆ. ಸೊಗಡು ಕಡುಗಂಪಮ್ಮ, ಸೊಗಡು ಎದೆಗಿಂಪಮ್ಮ, ಈ ನರನಾಥ ಸ್ವರ. ಸಾಮಾನ್ಯವಾಗಿ ನಾದಸ್ವರ ಕೇಳಿದ್ವಿ, ಅದರ ಸೊಗಡು ನಮ್ಮ ನರನಾಥ ಸ್ವರ. ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯು ನಾನು ಹಾಡಬೇಕು ಅಂತಾನೆ, ನಾನು ಹಾಡು ಬರಿಬೇಕು ಅಂತಾನೆ ಈ ಕುತೂಹಲ ಕ್ರಿಯೇಟ್ ಮಾಡಿದ್ದು ಝೀ ಸರಿಗಮ. ಈ ಸಾಂಸ್ಕೃತಿಕ ಸಬಲೀಕರಣ ಮುಂದುವರಿಲಿ. ಇನ್ನು 5-6 ಸೀಸನ್ನಲ್ಲಿ ಈ ಬಿಗ್ಗೆಸ್ಟ್ ಆರ್ಕೆಸ್ಟ್ರಾದ ಸೌರಭ ಕನ್ನಡ ನಾಡಿಗೆ ಅರ್ಥ ಮಾಡಿಸೋಣ. ಈ ವಾದ್ಯಗೋಷ್ಠಿಯ ಹಿಂದೆ ಎಷ್ಟು ಆತ್ಮಗಳು, ಎಷ್ಟು ಪರಿಶ್ರಮ ಪಡುತ್ತೆ ಅನ್ನೋದನ್ನು ಕನ್ನಡ ನಾಡಿಗೆ ತಿಳಿಸೋಣ. ಕನ್ನಡ ನಾಡಿನಲ್ಲಿ ಸಂಗೀತದ ಸಂಸ್ಕೃತಿಯನ್ನು ಶಾಶ್ವತವಾಗಿಸೋಣ. ಆಲ್ ದಿ ವೆರಿ ಬೆಸ್ಟ್. ಸೂಪರ್ ಸೂಪರ್ ಮಹಾಗುರುಗಳೇ, ಈ ಸೀಸನ್ ಬಹಳ ದೊಡ್ಡದು. ಈ ಚಾಂಪಿಯನ್ಶಿಪ್ ಬಗ್ಗೆ ನಿಮ್ಮ ಒಂದು ಲೈನಲ್ಲಿ ಹೇಳೋದಾದ್ರೆ ಏನಂತ ವರ್ಣಿಸ್ತೀರಾ? ಇಲ್ಲ, ಈ ಪ್ರೊಮೋ ಮಾಡಿದ್ರಲ್ಲ, ಅದ್ಭುತವಾದ ಪ್ರೊಮೋ ಮಾಡಿದ್ದಾರೆ. ಆ ಪ್ರೊಮೋ ನಮ್ಮ ದಾರಿಯನ್ನು ತೋರಿಸ್ತಾ ಇದೆ, ನಮಗೆ ದಿಗ್ವಿಜಯದ ಗುರಿಯನ್ನ ಕೊಟ್ಟಿದೆ. ಆ ಪ್ರೊಮೋ ಹೇಳ್ತಾ ಇದೆ, ನಾವು ಸ್ವರಗಳ ಸೈನಿಕರು, ನಾವೇ ಅವರ ನಾವಿಕರು, ಕಂಕಣ ಕಟ್ಟಿ ಶುರು ಮಾಡುವಂತ ಏನು ಹೇಳಿದ್ದೀರಿ. ಚೆನ್ನಾಗಿದೆ ಅದು. ಆ ಎಲ್ಲ ಗಾಯಕರು ಸ್ವರಗಳ ಸೈನಿಕರಂತೆ, ಅವರನ್ನು ಮೆಂಟರಿಂಗ್ ಮಾಡುವಂಥವರು ಅವರ ನಾವಿಕರಂತೆ. ಇದು ಚಾಂಪಿಯನ್ ಅಷ್ಟೇ ಅಲ್ಲ, ಇದು ಸಂಗೀತದ ಒಂದು ದೊಡ್ಡ ಶಿಪ್ಪು. ಆ ಶಿಪ್ಪಲ್ಲಿ ಈ ಚಾಂಪಿಯನ್ಸು ಹುಟ್ಟಾಗ್ತಾ 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 ಹೊಸ ನಾದದ ಸಂಸ್ಕೃತಿಯನ್ನು ಹುಟ್ಟಾಕ್ತಿದ್ದಾರೆ. ಸೊ ಕನ್ನಡ ನಾಡಿನಲ್ಲಿ ಇದೊಂದು ದೊಡ್ಡ ಪರಂಪರೆ ಪ್ರಾರಂಭವಾಗಿದೆ. ವಿ ಮಿಸ್ ರಾಜೇಶ್ ಕೃಷ್ಣನ್ ಆಲ್ಸೋ. ಕಂಠ, ಆ ಧ್ವನಿ. ನಾನು SPB ಥರದ ಒಬ್ಬ ಗಾಯಕನನ್ನು ಹುಡುಕಬೇಕು ಅಂತ 30 ವರ್ಷ ಕಷ್ಟಪಡಬೇಕಾಯ್ತು. ಅಂತ ಒಬ್ಬ ಪ್ರತಿಭೆ ರಾಜೇಶ್. ಈ ಕನ್ನಡಕ್ಕೆ ಇರುವ ಒಬ್ಬ ರಾಜೇಶು, ನಮಗೆ ಅವನು ರಾಗೇಶು, ಬೇರೆಯವರಿಗೆ ರಾಜೇಶ್. ಹಾಗಾಗಿ ಈ ಕನ್ನಡ ನಾಡಿನ ಈ ಎಲ್ಲ ಪ್ರತಿಭೆಗಳು ಸಂಗೀತಕ್ಕಾಗಿ ದುಡಿದು, ಸಂಗೀತಕ್ಕಾಗಿ ಮಿಡಿದು ಒಂದು ಫೈನ್ ಡೇ ಶಾಂತಿ ಮಂತ್ರ ಕನ್ನಡವನ್ನ ಈ ಜಗತ್ತನ್ನು ರಕ್ಷಿಸೋದಕ್ಕೆ ಹಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ.